ಶ್ರೇಷ್ಠ ಪಾರಮಾರ್ಥವನ್ನು ಹೇಳ್ತಾ ಜಗತ್ ಕಲ್ಯಾಣ ಮಾಡ್ತಕ್ಕಂಥ ಮಹಾತ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಧಿಪತಿ. ಮೊದಲು ಪ್ರಾಕೃತಿಕ ವಿದ್ಯೆಯ ಗುರುಗಳಾಗಿ ಈಗ ಪಾರಮಾರ್ಥ ಗುರುಗಳಾಗಿರ್ತಕ್ಕಂಥ ನಿಮ್ಮ RG ಹುಣಸಪ್ಪನವರ ಪಾದಕ್ಕೆ ನಮಸ್ಕರಿಸಿ, ಸೋಮಕುಪ್ಪದ ದೇವರ ಪಾದಕ್ಕೆ ನಮಸ್ಕರಿಸಿ, ಚಿಲಕುಪ್ಪ ದೇವರ ಪಾದಕ್ಕೆ ನಮಸ್ಕರಿಸಿ, ಸಕಲ ಬೆಳಗಕ್ಕೂ ನಮಸ್ಕರಿಸಿ. ಇವತ್ತು ಯಾರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಯಾರ ಬಗ್ಗೆ ಹೇಳ್ಬೇಕ್ರಿ? ಗುರುಗಳ ಬಗ್ಗೆ. ಜಗತ್ನ್ಯಾಗ ಗುರುಗಳದಾರು, ತಾಯಿನದಾರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿನೂ ದೇವೋಭವನ. ಇವೆಲ್ಲ ದೇವರ. ಈಗ ತಿಳಿದ್ರಿ, ನಾವೆಲ್ಲರೂ ದೇವರನ. ಜಗತ್ತೆಲ್ಲ ದೇವ್ರ ಮನೆನ, ನಾವೆಲ್ಲ ದೇವ್ರ ಮಕ್ಕಳ. ಇದನ್ನು ಮರಿಬಾರ್ದು. ಜಗತ್ತ ದೇವ್ರ ಮನೆ, ನಾವೆಲ್ಲ ಯಾರ ಮಕ್ಕಳ್ರಿ? ದೇವ್ರ ಮಕ್ಕಳ. ಮರತ್ತ ಸ್ವಲ್ಪ ಬಿರ್ಸತ್ತನ್ರಿ, ಮಾಣಿಗೆಡೆಗಿವಿ. ಮರತ್ರ ಮಾಣಿಗೆಡಿ, ಅರತ್ರ ಆತ್ಮಜ್ಞಾನಿ, ಅವನೇ ಪರಮಾರೂಢ ಆಗ್ಬರುತ್ತೆ ಮುಂದೆ. ಅವ ಜ್ಞಾನಿ ಮುಕ್ತಿ ಅಕ್ಕನ. ಇಲ್ಲಿ ಏನಪ್ಪ ಅಂದ್ರೆ ಗುರು ಒಟ್ಟು ಅರ್ಥವನ ಗುರು. ಗುರು ಮಹಿಮಾ, ಗುರು ಚರಿತ್ರೆ, ಗುರು ಲೀಲಾ, ಗುರು ರಸಾಮೃತ ಧಾರೆ. ಇವತ್ತು ಹೇಳಬೇಕಪ್ಪ ಅಂದ್ರೆ ಯಾರ ಬಗ್ಗೆ ಅದ? ಗುರುಗಳಿಗೆ ಭಾಳ ಮಂದಿ ಬತ್ತ. ಕಾಮಿಕ ಗುರು ಅವ್ರಿಗೆ ಗೊತ್ತ, ಅವ್ರಿಗೆ ನಿಷೇಧ ಗುರು, ಸೂಚಕ ಗುರು, ವಾಚಕ ಗುರು. ನಮಗೆ ಅವ್ರು ಯಾರು ಬೇಕಾಗಿಲ್ಲ, ನಮಗೆ ವಿಹಿತ ಗುರು ಬೇಕಾಗ. ಯಾರು ಇವತ್ತು ಪೂಜೆ ಮಾಡೋದು ವಿಹಿತ ಗುರುವಿಂದು. ವೇದವ್ಯಾಸರು ವಿಹಿತ ಗುರುಗಳು. ಯಾರು? ವಿಹಿತ ಗುರು ವೇದವ್ಯಾಸರು. ವಿಶೇಷವಾಗಿ ಹಿತವನ್ನು ಹೇಳ್ತಕ್ಕಂಥವ, ವಿಶೇಷವಾಗಿ ಹಿತ ಉಂಟು ಮಾಡ್ತಕ್ಕಂಥವ ವಿಹಿತ ಗುರು. ಅಂಥ ಗುರುವಿನ ಜ್ಞಾನ ಮಾಡ್ಕೋಬೇಕಾಗಿದೆ ಇವತ್ತು. ಅದಕ್ಕಾಗಿ ನೀವೆಲ್ಲ ಬಂದದ್ದು ಪಾವನ ಆಗ್ಯದ. ಯಾಕೆ ಪಾವನ ಆಗ್ಯದ ಅಂದ್ರೆ ಆ ಮಾರ್ಗದ ಹೊಂಟೀವಿ ನಾವೆಲ್ಲರೂ. ಯಾರೋ ಶ್ರದ್ಧಾನಂದಪ್ಪರ ಮಾರ್ಗ ಅದೇ ಮಾರ್ಗ. ಇಲ್ಲಿ ಗುರುವಿನ ಬಗ್ಗೆ ಯಾಕೆ ಅಷ್ಟು ಹೇಳಕತ್ತೀರಿ? ನಾ ಹೇಳಕತ್ತಿಲ್ಲ. ಮತ್ತು ಬರದಾರ ಗುರುಗೀತೆ ಒಳಗೆ ಒಮ್ಮೆ ಶಿವ ಪರಮಾತ್ಮ ಪೂಜೆ ಕೂತತ್ತು. ಹಿಂಗೆ ಅರಣ್ಯದಾಗ, ಅಲ್ಲಿ ಹಿಮಾಲಯದಾಗ ಹಿಂಗೆ ತಗೊಂಡು ಭಸ್ಮ ತಗೊಂಡು, ಯಾವ ಭಸ್ಮ ಅಂದ್ರೆ ಧೂಳಿ ಗಂಟು ತಗೊಂಡು ಹಿಂಗೆ ಹಚ್ಚಾವತ್ತು ಹಿಂಗೆಲ್ಲ ಮೈ ತುಂಬ. ನಮ್ಮವ್ವ ಬಂದ್ಲು. ಯಾರು? ಚಿದಾನಂದ ಅಪ್ಪಳಿ ಬೆಟ್ಟದಂಥ ದೇವಿ ಬಗಳಾಂಬದೇವಿ ಪಾರ್ವತಿ ಮಾತೆ ಬಂದು ನೋಡ್ತಾಳ. ಶಿವ ಪೂಜೆ ಕೂತದ್ ನೋಡಿ ಆಕೆ ಅಂತಾಳ, ನೋಡಿ ಏನ್ರಿದ ಅಂದಕ್ಕೆ. ಯಾಕ ಜಗತ್ತ ನಿನ್ನ ಪೂಜೆ ಮಾಡಾಕತ್ತ, ನೀನು ಪೂಜೆ ಮಾಡಾಕತ್ತಿ ಅಂತ ಕೇಳಿದಾಕಿ. ಯಾರನ್ನ? ಶಿವನ. ಅಂತಾನ ಯಾಕೆ ಏನಾಯ್ತು ಅಂದ್ರೆ ಜಗತ್ತನ್ನ ಪೂಜೆ ಮಾಡ್ತಾರೆ, ಮತ್ತಾರನ್ನ ಪೂಜೆ ಮಾಡಾಕತ್ತದ ಕುಲ್ಲ. ಜಗತ್ತನ್ನ ಪೂಜೆ ಮಾಡಿ 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 ಎಲ್ಲ ಪಾಪ ನನಗೆ ಕೊಡ್ತಾರ. ಆ ಪಾಪದ ಗಂಡು ಕಳ್ಕೋಬೇಕಾರ ನಾನೊಬ್ಬ ಪರಮಜ್ಞಾನಿಯ ಪಾದದ ಧೂಳಿನ ನಾ ಪೂಜೆ ಮಾಡ್ತೀನಿ ಅಂದ. ಯಾರ್ರೀ? ಪರಮಜ್ಞಾನಿಯ ಪಾದೂಳಿಯನ್ನು ನಾ ಪೂಜೆ ಮಾಡಿ ನಾ ಪಾಪ ಕಳ್ಕೊತೀನಿ. ಅವಂಗ ಗುರು ಅಂತ ಕರೀತಾರ. ಅವ್ನು ಗುರು ಅಂತ ಕರೀತಾರೆ. ಅವ್ನು ನಿನಗೆ ಹೆಚ್ಚಿನವನ ನಮ್ಮ ಅಪ್ಪ. ಯಾರ? ಜ್ಞಾನಿ ಗುರು ಪವಿತ್ರ ಆತ್ಮ. ಅಂಥ ಪವಿತ್ರ ಆತ್ಮ ಇರ್ಬೇಕು, ಮತ್ತು ಕಾಯವಾಚ ಶುದ್ಧ ಇರಬೇಕು. ಅಂಥ ಗುರುವಿನ ಪಾದ ಪೂಜನ ಮಾಡ್ಕೊಂಡದ್ದನ್ನು ಧೂಳು ತಂದು ನಾ ಹಚ್ಕೊಂಡ್ರೆ ನಾನು ಪಾಪ ಎಲ್ಲ ಹೋಗೈತಿ, ನಾ ಭಾಳ ಪವಿತ್ರ ಅಂದಾಗ ದೇವಿ ನಗತಾಳ ಅಂತ. ಹಂಗಾರ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ಲ ಅಂದಾಗ ಶಿವ ಹೇಳಕತ್ತೇನೋ, ನಮ್ಮವ್ವ ಪಾರ್ವತಿ ಕೇಳಕ್ಕತ್ತೇಳ. ಅದ ಗುರುಗೀತೆ ಆಗ್ಯದ. ಅದು ಗುರುಗೀತೆ. ಅಂಥ ಗುರುಗೀತೆಯಲ್ಲಿ ಒಂದು ಮಾತು ಹೇಳ್ತಾರೋ, ಓಂ ನಮೋ ದೇವದೇವೇಶ ಪರಾತ್ಪರ ಜಗದ್ಗುರು ತ್ವಾಂ ನಮಸ್ಕುರತೆ ಭಕ್ತ್ಯ ಸುರಾಸುರ ನರಾಸದ. ಎಲ್ಲ ಈ ಬ್ರಹ್ಮಾಂಡದಾಗ ದೇವತೆಗಳು ಅಸುರ ಸಹಿತ ನಿನ್ನೇ ಮಾಡ್ತಾರೋ, ಕೊಂಡಾಡ್ತಾರೋ. ಅಂಥ ನೀ ಪಾವನ ಮೂರ್ತಿ, ಹೇ ಶಿವ ಪರಮಾತ್ಮನೇ, ಹೇ ಕಲ್ಯಾಣಕರ್ತನೇ, ಹೇ ಗುರುವೇ, ನಿನಗೆ ನಮಸ್ಕಾರಗಳು. ಅಂಥ ಪರಮಾತ್ಮ ಗುರು
ಪರಮ ಪಾವನ ಮೂರ್ತಿಯನ್ನು ಅವತ್ತ ಪಾರ್ವತಿ ಮಾತೆ ಗುರುಗೀತೆಯನ್ನು ಕೇಳಲು ಆ ಗುರುಗೀತೆಯನ್ನು ಕೇಳಿದ್ದನ್ನು ನಾವು ಸಂಕ್ಷಿಪ್ತವಾಗಿ ಒಂದೇ ಮಾತಿನಾಗ ಹೇಳಕತ್ತೀನಿ. ಗುರು ಅಂದ್ರೆ ತಾಯಿ ಇದ್ದಂಗೆ. ಇನ್ನು ಹೆಂಗೆ ತಾಯಿ ಅಕ್ಕರ್ರಿ? ನಿಮ್ಮ ಮನೆಯಾಳ ತಾಯಿ ಮಕ್ಕಳ ಭಾಳ ಪ್ರೇಮ ಬೆಳೆಸ್ತಾಳೆ, ಬೆಳೆಸಿ ಅನ್ನ ಹಾಕಿ ಬೆಳೆಸ್ತಾಳೆ, ಚಲೋ ಅರಬಿ ಹಾಕ್ತಾಳೆ. ಆಕಿದ ಆಸೆ ಏನು? ನನ್ನ ಮಗ 4 ಮಂದಿಯಾಗ ಚಂದ ಆಗಲಿ, 4 ಮಂದಿಯಾಗ ಚಲೋ ಸಂಸಾರ ಮಾಡಲಿ, ಕೀರ್ತಿವಂತಾಗಲಿ, ಒಟ್ಟು ನಾನು ಸಂಸಾರ ಚಂದಾರ ಸಾಕತ್ತ ಕೀ ಮಾಡ್ತಾಳು ಆಕೆ ಈ ದೇಹಕ್ಕಾಗಿ. ಯಾಗ ಈ ಮಣ್ಣಿನ ದೇಹಕ್ಕೆ ಕಟ್ಟಾಕಿ ಮಾಡೋಕ್ಕೆ ಭೋಗಕ್ಕಾಗಿ ಅಷ್ಟು. ಇನ್ನು ಇದು ಹೊಟ್ಟಿಗಾಗಿ ಮಾಡ್ತಕ್ಕಂಥ ಸಂಸಾರವನ್ನು ಒಮ್ಮೆ ಕೊಟ್ಟು ಬಿಟ್ಟು ಹೋಗ್ತೀವಿ. ಹುಚ್ಚುಗೂಡ್ರಿ, ಅದು ಕರೆ ಅಲ್ಲ. ಪರಮಾತ್ಮನ ಕಂಡು ಪರಮಾತ್ಮನ ಕೂಡಾಕ ಬಂದ ದೇಹ ಆಯ್ತದು ಪಾವನ ಆಗ್ಬೋದು ಅಂತ ತಿಳ್ಕೊಂಡ ಎಚ್ಚರ ಮಾಡಿ ಲಿಂಗ ದೇಹಕ್ಕೆ ಅಂಗಲಿಂಗ ಸಂಗ್ರಾಮ ಮಾಡಕ್ಕೆ. ಅದಕ್ಕೆ ಲಿಂಗ ದೇಹಕ್ಕೆ ಅಂಗಲಿಂಗ ಸಂಗ್ರಾಮ ಮಾಡಕ್ಕೆ ಸಂಗಮನಾಥನ ಸಮಾನ ಭಗವಂತ ಬಂದ ಅಲ್ಲ ಅವ ಗುರು. ಅವನೇ ಮರ್ತ್ಯಲೋಕ ಹಾಳಾಗಬಾರದೆಂದು. ಯಾವ್ದ್ರಿ? ಮರ್ತ್ಯಲೋಕ ಹಾಳಾಗಬಾರದೆಂದು ಕರ್ತನು ಅಟ್ಟಿದನು ಒಬ್ಬ ಶರಣನ ಎಂಬಂತೆ. ಅಂಥ ಶರಣ ಗುರು ಅಂತ ಕರೀತಾರೋ ಅಂಥ ಗುರು ಅಂತಾನು ತಾಯಿಯಾಗಿ ಬಂದ ಏ ತಮ್ಮ ಸಂಸಾರ ಮಾಡಬೇಡಂದಿಲ್ಲ. ಅದೆಷ್ಟು ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಹಾಕಿದಂಗೆ ಸಂಸಾರ ಇರಲಿ. ಆದ್ರೆ ಅದು ಕರಿ ಅಲ್ಲ. ಅದು ಮಂದ್ಯಾಗ 4 ಮಂದ್ಯಾಗ ಏನಕ್ಕಂದ್ರೆ ಎಲ್ಲಾರ್ದು ದುಡ್ಕೊಂಡು ಧರ್ಮ ಹಿಡ್ಕೊಂಡು ಬಾಳೆ ಮಾಡ್ಕೋತ ಇದ್ದ ಮನಸ್ಸನ್ನು ಏನು ಮಾಡು ಇತ್ತಾಗ ಸಕಾಸ ಮೆಲ್ಲನೆ ಪರಮಾತ್ಮನ ಕಡೆ ಬಾರಪ್ಪ ಅಂತ ತಿಳ್ಕೊಂಡು ಹೇಳಕ್ಕೆ ಎಚ್ಚರ ಮಾಡಕ್ಕೆ ಗುರು ಬರ್ತಾರಲ್ಲ, ಆ ಗುರು ತಾಯಿಯಾಗೆ ಬರ್ತಾನೆ. ಹೆಂಗೆ ಬರ್ತಾನೋ ಹಂಗೆ ತಾಯಿಯಂತೆ ಬಂದವರು ಶ್ರದ್ಧಾನಂದಪ್ಪ ಅವರು. ಯಾರು ನಿಜವಾಗ್ಲೂ ತಾಯಿ ಹಂಗೆ ಬಂದು ಎಲ್ಲರೂ ಕರ್ಕೊಂಡು ತಾವು ಉಂಡಂಗೆ ಮಾಡಿಸುವಂತ ಬಾಯಿಗೆ ಹಾಕ್ಕೊಂಡು ಮಂದಿಗೆ ಉಣಿಸಿ ಹಿಂಗೆ ತಾಟ್ನಾಗ ತತ್ತಗೆ ಕೊಟ್ಟು ಮಂದಿನೆಲ್ಲ ಮಹಾತ್ಮರನ್ನ ಮಾಡಿದ, ಮನೆಯಾಗಿದ್ದವ್ರನ್ನ ಉತ್ತಮವಾಗಿ ಪಾವನ ಮಾಡಿದ ಅಂಥ ಪರಮಾತ್ಮ ಶ್ರದ್ಧಾನಂದಪ್ಪಾಜಿಯವರಿಗೆ ಈಗಿನ ಕಾಲದಾಗ ಶ್ರೇಷ್ಠ ಬ್ರಹ್ಮಜ್ಞಾನಿ, ಶ್ರೇಷ್ಠ ಶಿವಜ್ಞಾನಿ, ಶ್ರೇಷ್ಠ ಧರ್ಮವಂತ ಅಂಥ ಗುರು ನಿಮ್ಗೆ ಸಿಕ್ಕಾಣಿ. ಇಲ್ಲಿ ಅವನ ಮಗ ನಮ್ಮ ಅಪ್ಪಗಳು. ಅಂಥ ಶ್ರೇಷ್ಠ. ಅದಕ್ಕೆ ಗುರುಗಳು ನೋಡಿ ಮಾಡ್ಕೋಬೇಕು. ಓಣಿಗೊಬ್ಬ ಗುರುಗಳಿಗೆ ಯಾರಿಗೆ ಸೀಮ್ಗೊಬ್ಬಗ್ಯಾನ, ಜಾತಿಗೊಬ್ಬಗ್ಯಾನ, ನಾ ಹೆಚ್ಚತಾವಂತಾನ, ನಾ ಹೆಚ್ಚತಾವನಕತ್ಯಾನ. ಒಟ್ಟು ಜ್ಞಾನದಾಗಿಲ್ಲ, ಅಜ್ಞಾನದಾಗ ಏನೇಯೋ ಓದಿದ ಮೂರ್ಖರು ಅಂತವ್ರು. ಯಾರು? ಓದಿದ ಮೂರ್ಖರು. ಅಂಥ ಗುರುಗಳು ಅಲ್ಲ. ನಮ್ಮ ಶ್ರದ್ಧಾನಂದಪ್ಪ ಅವ್ರು ಏನು ಎಲ್ಲ ನಮ್ಮದಪ್ಪ ಬಳಗ ಅಂತೇನು ತೆಕ್ಕಿ ಬಿಡದ್ರಲ್ಲ. ಬರ್ರಿ ಉದ್ಧಾರ ಬರ್ರಿ 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 ಜಳಕ ಮಾಡ್ರಿ ನಮ್ಮ ಕೂಡ. ಯಾವ ಜಳಕ? ಭಕ್ತಿ ಜ್ಞಾನ ಅಮೃತ ಜಳಕ ಮಾಡ್ರಿ ಮುಕ್ತಿ ಬಂದಿರು ಅಂತ ಹೇಳಕ್ಕೆ ಬಂದಿದ್ಲ. ಅಂಥ ಗುರುವಿನ ಕೊಂಡಾಡಕ್ಕೆ ಇವತ್ತು ಸಮಯ ಸಿಕ್ಕದೆ. ಇವತ್ತು ದಿವಸ ನಿಮ್ಗೆ ಭಾಳ ಅನುಕೂಲ ಆಗ್ಯದ. ಮಹಾತ್ಮರು ವ್ಯಾಸರ ಮಾಡಿದ ದಿನ ಇವತ್ತು. ಅಂಥ ವ್ಯಾಸರ ಚರಿತ್ರೆ ಒಳಗೆ ಅಲ್ಲಿ ಬರತ್ರಿ ಶಿವನ ಭಕ್ತಿ ಮಾಡ್ರಿ ಅಂತ. ಶಿವ ಹೇಳ್ಯಾನ, ಎಲ್ಲಿ ಹೇಳ್ಯಾನ? ಅವ ಶಿವ ಆಗಿ ಅಂತಲ್ಲಿ ಶಿವನ ಭಕ್ತಿ ಮಾಡ್ರಿ, ವಿಷ್ಣು ಭಕ್ತಿ ಮಾಡ್ರಿ ಅಂತ ಯಾರು ಅವನ್ನ. ಅಂಥ ಶ್ರದ್ಧಾನಂದಪ್ಪನ ಹದಿನೈದು ಎದ್ದು ಕೂಲ ಏನು ಮಾಡ್ರಿ? ಶಿವಲಿಂಗ ಪೂಜೆ ಮಾಡತ್ತಪ್ಪ. ಶಿವಲಿಂಗ ಪೂಜೆ ಮಾಡ್ರಿ, ರುದ್ರ ಮಾಡ್ರಿ. ಯಾಕ? ಜಗತ್ತಿನ ಮಾಲಕರ ಅವರು. ಯಾರೋ? ಶಿವ ಜಗತ್ತಿನ ಮಾಲಕ. ಅವನು ಮರೆಯಂಗಿಲ್ಲ. ಚಲೋ ಕಣ್ಣು ಕೊಟ್ಟಾನ, ಚಲೋ ಕಿವಿ ಕೊಟ್ಟಾನ, ಚಲೋ ವಾಣಿ ಕೊಟ್ಟಾನ, ಎಷ್ಟು ಚಂದ ಶರೀರ ಕೊಟ್ಟಾನ. ಅಂತ ಕೊಟ್ಟವನ ಮರತ್ ಬಾಯಾಗ ತುತ್ತಿಟ್ರು ನಾವು ಪಾಪ ಉಂಡಂಗ. ಯಾರನ್ನ? ಜಗತ್ತಿನ ಮಾಲಕನ ಮರೆತು ಊಟ ಮಾಡಿದ್ರ ಪಾಪ ಉಂಡಂಗ. ಜಗತ್ತಿನ ತಾಯಿನ ಮರ್ತುಂಡ್ರ ಪಾಪ ಉಂಡಂಗ. ಅವ್ರು ಧ್ಯಾನ ಮಾಡ್ಕೋತ ಗುರುಗಳು ಸೇವಾ ಮಾಡ್ಕೋತ ಪರಮಾತ್ಮನ ಧ್ಯಾನ ಮಾಡಬೇಕು. ಗುರುಗಳು ಸೇವಾ ಮಾಡ್ಬೇಕು. ಗುರುಗಳು ಸೇವಾ ಮಾಡಿದ್ರೆ ಪಾಪ ಹೊಕ್ಕತಿ, ದೇವ್ರ ಧ್ಯಾನ ಮಾಡಿದ್ರೆ ಪಾಪ ಹೊಕ್ಕತಿ. ಯಾವ ಚಲೋ? ದೇವ್ರ ಧ್ಯಾನ ಮಾಡಿದ್ರೆ ಪಾಪ, ಎರಡು ರೀತಿ ಪಾಪ ಹೊಕ್ಕತಿ. ನೀ ಪುಣ್ಯಾತ್ಮಕ್ಕೆ ನೀ ಬೇಡ ಸಂಕಲ್ಪ